Hello guys, welcome to Random Rascal YouTube channel. ರ್ಯಾಂಡಮ್ ರಾಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಸರಲ್ಲಿರೋಂಗೆ ಇಲ್ಲಿ ನಿಮಗೆ ಬೇಕಾದಷ್ಟು ರ್ಯಾಂಡಮ್ ಟಾಪಿಕ್ ಮೇಲೆ ವಿಡಿಯೋ ಬರ್ತಾ ಇರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ. ಇನ್ನೊಂದೇನೆಂದರೆ ಈಗ ಜಸ್ಟ್ ಮೊಬೈಲ್ ಆನ್ ಮಾಡಿದೆ, ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಯಾವುದೇ ಓಪನ್ ಮಾಡಿ ಎಲ್ಲ ಕಡೆ ಬರೋದು ಒಂದೇ ಒಂದು ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಮೊಬೈಲ್ ತೆಗೆದುಬಿಟ್ರೆ ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಏನ್ರಿ ಅದು, ಏನ್ರಿ ಅಡ್ವಾನ್ಸ್ ಬುಕ್ಕಿಂಗಾ? ಎಂಥ ಅಡ್ವಾನ್ಸ್ ಬುಕ್ಕಿಂಗ್ ರೀ ಅದು. ಎಲ್ಲ ಕಡೆ ಹೌಸ್ಫುಲ್ಲು. ಒಂದು ಕಡೆ ಬುಕ್ ಮಾಡೋ ಅಂದರೆ ಒಂದು ಕಡೆ ಸೀಟ್ ಇಲ್ಲ. ಜಸ್ಟ್ ಸ್ಕ್ರೀನ್ ಮುಂದ್ಗಡೆ ಇರೋ ರೋ ಬಿಟ್ಟರೆ ಹಿಂದ್ಗಡೆ ಎಲ್ಲ ಫುಲ್ಲು. ನಿನ್ನೆ ಆಂಧ್ರದಲ್ಲಿ ಇದು ಇವೆಂಟ್ ಆಗಿತ್ತು, ಪ್ರೀ ರಿಲೀಸ್ ಇವೆಂಟು. ದೇವ್ರೇ, ಅದ್ರ ಆಂಧ್ರನ ಕರ್ನಾಟಕನ ನೀವೇ ನೋಡ್ಕೊಂಬನ್ನಿ ಒಂದ್ಸತಿ. ನೋಡಿದ್ರಾ ಏನ್ರಿ ಅದು ರಶ್ಶು? ಕರ್ನಾಟಕದ ಯಾರನ್ನ ನೋಡ್ಬಿಟ್ರೆ ಕರ್ನಾಟಕ ಅನ್ಕೊಂಡ್ಬಿಡ್ತಾರೆ. ಇಡೀ ಆಂಧ್ರಲ್ಲಿ ಕೂಡ ಹಾಗೆ ಕ್ರೇಜ್ ಇದೆ ಟಾಕ್ಸಿಕ್ದು. ಅಂದರೆ ಈಗ ಮೋಸ್ಟ್ಲಿ 4 ವರ್ಷ ಆಯಿತು ಅಲ್ವಾ ಯಶ್ ಸ್ಕ್ರೀನ್ ಮೇಲೆ ಬರದೆ, ಫಿಲ್ಮ್ ಬರದೆ. KGF 2 ಆದಮೇಲೆ ತುಂಬ ಟೈಮ್ ಆಗೋಯ್ತು, ತುಂಬ ಗ್ಯಾಪ್ ಆಗೋಯ್ತು. ಸೊ ಈ ಫಿಲ್ಮ್ಗಂತೂ ತುಂಬ ಕ್ರೇಜ್ ನಡೀತಿದೆ. ಎಲ್ಲ ಕಡೆ ಇದರದ್ದೇ ಹವಾ, ಇದರದ್ದೇ ಸುದ್ದಿ, ಇದರದ್ದೇ ಸಾಂಗ್ಸು, ತಬಾಹಿ ಅಂತ ಎಲ್ಲ ಕಡೆ ಇದರದ್ದೇ ಕ್ರೇಜ್ ನಡೀತಿದೆ. ಸೊ ಈಗ ಇವತ್ತೆಷ್ಟು 23, 24, 25, 26 ಎರಡು ದಿನ ಟಾಕ್ಸಿಕ್ ರಿಲೀಸು. ಎಲ್ಲರಿಗೂ ಹಬ್ಬ. ಆಫ್ಟರ್ ಲಾಂಗ್ ಟೈಮ್ ಕನ್ನಡದಲ್ಲಿ ಒಂದು ಸಖತ್ ಫಿಲ್ಮ್ ಬರ್ತಿದೆ ಅಂದರೆ ಅದು ಟಾಕ್ಸಿಕ್ ಅಂತ ಹೇಳ್ಬೋದು. ಏನೇ ಹೇಳಿ, ಕ್ರೇಜ್ ಅಂತೂ ತುಂಬ ಇದೆ. ಹೌದು, ಮಾರ್ಚ್ 9ಕ್ಕೆ ಬರಬೇಕಾಗಿತ್ತು ದುರಂಧರ್ 2 ಜೊತೆಗೆ. ಇನ್ನೂ ಟೆಕ್ನಿಕಲ್ ಇಶ್ಯೂ ಆಗಿ ಮತ್ತೆ ಇದಾಯಿತು. ತುಂಬಾ ಜನ ಹೇಳಿದ್ರು ಹೆದರ್ದು ದುರಂಧರ್ 2ಗೆ ಹಾಗೆ ಹೀಗೆ ಅಂತ. ಏನು ಹಾಗೇನಿಲ್ಲ ಆಯಿತಾ, ಒಳ್ಳೇದಾಯಿತು. ಆವಾಗ ಬಂದರೆ ಎರಡು ಫಿಲ್ಮಿಗೆ ಸ್ವಲ್ಪ ಲಾಸ್ ಆಗ್ತಿತ್ತು. ಸೊ ಆರಾಮಾಗಿ ಕಲೆಕ್ಷನ್ ಮಾಡಲಿಕ್ಕೆ ಆಗಲ್ಲಾಗಿತ್ತು. ಬಟ್ ಈಗ ಬರ್ತಿದೆ, ಮಸ್ತ್ ಡೇಟಿಗೆ ಬರ್ತಿದೆ. ಹತ್ತಿರ ಯಾವ ಫಿಲ್ಮ್ ಕೂಡ ಇಲ್ಲ. ಅದು ಹೇಳ್ತಾ ಇರಲ್ಲ, ತುಫಾನ್ ಬರ್ತಿದೆ ಅಂದರೆ, ಬಿರುಗಾಳಿ ಬರ್ತಿದೆ ಅಂದರೆ ಏನೂ ಕೂಡ ಪಕ್ಕದಲ್ಲಿರೋದು. ಸೊ ಒಳ್ಳೆ ಡೇಟಲ್ಲಿ ಬರ್ತಿದೆ, ಸಖತ್ ಚಿಂಡಿ ಹೊಡೆಸುತ್ತೆ. ಈಗಲೇ ನೋಡಬೇಕು. ಎಷ್ಟು 28 to 30 crores ಅಡ್ವಾನ್ಸ್ ಬುಕ್ಕಿಂಗ್. ಫಸ್ಟ್ ಡೇ ಅಲ್ಲ ರೀ, 20 to 30 crores ಅಡ್ವಾನ್ಸ್ ಬುಕ್ಕಿಂಗು. ಮತ್ತು ಫಸ್ಟ್ ಡೇಗಂತೂ ಆರಾಮ್ಸೆ 150 to 200 crores ಅಂತೂ ಆರಾಮಾಗುತ್ತೆ. ಸೊ ನೋಡಬೇಕು. ಅಂದರೆ ಮತ್ತೊಂದು ಹೇಳೋದಂಗೆ ಇದರಲ್ಲಿ 3 ಶೇಡಲ್ಲಿ 3 ಅವತಾರದಲ್ಲಿ ಎಷ್ಟು ಬರ್ತಿದ್ದಾರೆ. ಒಂದು ರಾಯ, ಹಾಗೆ ಅದ್ರ ಓಲ್ಡ್ ವರ್ಷನ್ ರೂಮಿ ಅಂತ ಮೋಸ್ಟ್ಲಿ, ಅದು ಬಿಟ್ಟರೆ ಟಿಕೆಟ್ ಅಂತ. ಸೊ ನೋಡಬೇಕು ಇದರಲ್ಲಿ ಯಾರು ಅಪ್ಪ ಯಾರು ಮಗ ಏನಂತ ಇನ್ನೂ ಕ್ಲಿಯರ್ ಆಗಿ ಏನು ಟ್ರೇಲರ್ ಅಷ್ಟು ಕ್ಲಿಯರ್ ಕಟ್ಟಾಗಿ ಏನೂ ಬರ್ತಿಲ್ಲ, ಅಂದರೆ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ. ಆದರೆ ಏನು ಹೇಳಬೇಕಂದ್ರೆ ಯಶ್ ಅಂದಮೇಲೆ 4 ವರ್ಷ ತೊಗೊಂಡಿದ್ದಾನೆ ಅಂದಮೇಲೆ ಏನಾದ್ರು ಒಂದು ಥಾಟ್ ಪ್ರೊಸೆಸ್ ಏನೊಂದು ಹಾಕಿ ಇಂಡ್ಯೂಸ್ ಮಾಡಿ ಸಖತ್ತಾಗಿ ಮಾಡಿರ್ತಾರೆ. ಸೊ ಟಾಕ್ಸಿಕ್ ಏನು ಹೇಳೋದು, ಅದು ಆ ಪ್ರೀಲಿಯಸ್ ಇವೆಂಟೇ ನೋಡ್ಲಿಕ್ಕೆ ಒಂಥರ ಖುಷಿ. ಅಂದರೆ ಫಿಲ್ಮ್ ನೋಡೋಕ್ಕೆ ಎಷ್ಟು ಕ್ರೇಜ್ ಇರ್ಬೋದು ನೋಡಿ ಜನರಲ್ಲಿ. ಹಾಗೆ ಕಾಸ್ಟ್ ಬಗ್ಗೆ ಮಾತಾಡೋದಿದ್ರೆ ಯಶಂತೂ ಇದ್ದಾರೆ. ಅದು ಬಿಟ್ಟರೆ ಹಿಂದಿಯಿಂದ ಕಿಯಾರಾ ಇದ್ದಾರೆ, ಕಿಯಾರಾ ಅಡ್ವಾನಿ, ತಾರಾ ಸುತಾರಿಯಾ, ಹುಮಾ ಕುರೇಶಿ, ನಯನ್ತಾರಾ. ಬಿಟ್ಟರೆ ನಮ್ಮ ಪುಟ್ಟಿ ರುಕ್ಮಿಣಿ ಇದ್ದಾಳೆ, ರುಕ್ಮಿಣಿ ವಸಂತು. ಸೊ ಕಾಸ್ಟ್ ಅಂತೂ ಸಖತ್ತಾಗಿದೆ. ಕಾಸ್ಟ್ ಬಗ್ಗೆ ಎರಡು ಮಾತೇ ಇಲ್ಲ. ಸೊ ಅದೇ ಕಾರ್ ನೋಡಬೇಕು ಯಾವ್ದು ರೋಲ್ ಹೇಗಿದೆ ಅಂತ. ಹಾಗೆ ಎಲ್ಲ ಇಂಟರ್ವ್ಯೂ ನೋಡೋದಿದ್ರೆ ಪ್ರತಿಯೊಂದು ರೋಲಿಗೂ ಒಂದೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗೆ ರವಿ ಬಸ್ಸೂರ್ ಅವ್ರು ನಿನ್ನೆ ಹೇಳ್ತಿದ್ರು ಪ್ರತಿಯೊಂದು ರೋಲಿಗೂ ಒಂದು ಸಪ್ರೇಟಾಗಿ BGM ಇದೆ ಅಂದರೆ ಏನೋ ಒಂದು ಸಖತ್ತಾಗಿ ಮಾಡಿರ್ತಾರೆ. ಸೊ ಇಂಟ್ರೆಸ್ಟಿಂಗ್ ಅಂತೂ ಆಗಿರುತ್ತೆ. ಇವರು ಯಾರು ಪ್ರೊಡ್ಯೂಸರ್ ಕೂಡ ಹೇಳ್ತಿದ್ರು, ಫಿಲ್ಮ್ ಲೈಟ್ಸ್ ಆಫ್ ಆದಮೇಲೆ ಥಿಯೇಟ್ರಲ್ಲಿ ಫುಲ್ಲು ನಿಮ್ಮದು ಎಂತ ನಾಡಿ ಮಿಡಿದ ನಿಮ್ಗೆ ಕೇಳಿಸುತ್ತೆ, ಅಷ್ಟು ಹೈಪ್ ಆಗಿರುತ್ತೆ ಅಂತ. ನೋಡೋಣ, ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಇದೆ. ಮತ್ತು ಇವ್ರದ್ದೆಲ್ಲ ಇಂಟರ್ವ್ಯೂಸ್ ಎಲ್ಲ ಕೇಳಿದ್ಮೇಲೆ ಮತ್ತೂ ಕೂಡ ತುಂಬ ಇದೆ. ಸೊ ಈ ಕಾರ್ ನೋಡಬೇಕಷ್ಟೇ. ಹಾಗೆ ಮತ್ತು ನೋಡ್ತಿರೋಂಗೆ ಸ್ಟಾರ್ಟಿಂಗ್ ಟೀಸರಲ್ಲಿ ಸ್ವಲ್ಪ ಫಿಲ್ಮ್ ಬಗ್ಗೆ ಬೇರೆನೇ ಥರದ್ದೇನೋ ಒಂದು ಒಪಿನಿಯನ್, ಅಂದರೆ ಬೋಲ್ಡ್ ವಿಡಿಯೋಸು, ಅಂದರೆ ಬೋಲ್ಡ್ ಟೀಸೆಲ್ಲ ಬರ್ತಿತ್ತು. ಸೊ ಒಪಿನಿಯನ್ಸ್ ಬೇರೆ ಥರ ಇತ್ತು. ಬಟ್ ಟ್ರೇಲರ್ ನೋಡಿದ್ಮೇಲೆ ಎಲ್ಲ ಒಪಿನಿಯನ್ಸ್ ಅದರ ಬದಲು, ಅಂದರೆ ಟ್ರೇಲರಲ್ಲಿ ಫುಲ್ ಆ್ಯಕ್ಷನ್ಸು ಅದು ಇದು ಫುಲ್ ಡೀಟೇಲ್ಸ್, ಅಂದರೆ ತುಂಬ ವಾಸ್ಟ್ ಆಗಿದೆ. ಬಟ್ ಟೀಸರ್ ಸ್ವಲ್ಪ ಬೇರೆ ಒಪಿನಿಯನ್ ಕೊಡ್ತಿತ್ತು. ಬಟ್ ಟ್ರೇಲರ್ ಫುಲ್ ಚೇಂಜ್ ಆಗಿಬಿಟ್ಟಿದೆ, ಒಪಿನಿಯನ್ಸೇ ಚೇಂಜ್ ಆಗಿಬಿಟ್ಟಿದೆ ಎಲ್ಲರದು. ಸೊ ಅಂತೂ ನೋಡೋಣ. ಫಸ್ಟ್ ಡೇ ಶೋಗೆ ಹೋಗಲೇಬೇಕು ಅಂತ ಬುಕ್ ಮಾಡಾಗಿದೆ ನೈಟ್ ಟಿಕೆಟು. ಸೊ ಹೋಗೋದಷ್ಟೇ, ಕುತ್ಕೊಳ್ಳೋದು, ವಿಸಲ್ ಹೊಡೆದು ಎಷ್ಟು ನೋಡೋದು ಅಷ್ಟೇ. ಸರ್ ಎಷ್ಟು ಫ್ಯಾನ್ ಆಗಿರ್ತಿದ್ದಾನೆ ಅಂದರೆ ಆಫ್ಟರ್ 4 years ಎಲ್ಲರಿಗೊಂದು ಹಬ್ಬದ ಥರ ಇದು.
ಸೊ ಅಷ್ಟೇ, ನೀವು ಹೋಗಿ ನೋಡಿ, ನಿಮ್ಮದು ಒಪಿನಿಯನ್ ಏನು ಹೇಳಿ. ಟ್ರೇಲರ್ ನೋಡಾದ್ಮೇಲೆ, ಅಡ್ವಾನ್ಸ್ ಬುಕ್ಕಿಂಗ್ ನೋಡಾದ್ಮೇಲೆ, ಹಾಗೆ ಇವರೆಲ್ಲರದ್ದು ವಿಡಿಯೋ ಆದಮೇಲೆ ನಿಮ್ಮದು ಒಪಿನಿಯನ್ ಏನಂತ ಕಮೆಂಟಲ್ಲಿ ಇದು ಮಾಡಿ, ಕಮೆಂಟ್ ಮಾಡಿ ನನಗೆ. ಹಾಗೆ ಇವತ್ತು ಕೂಡ ಮೋಸ್ಟ್ಲಿ ಚೆನ್ನೈಯಲ್ಲಿ ಇತ್ತು ಇವೆಂಟು, ಅದು ಕ್ಯಾನ್ಸಲ್ ಆಗಿ ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಮೋಸ್ಟ್ಲಿ 25th ಕರ್ನಾಟಕದಲ್ಲೂ ಇರುತ್ತೆ, ಬೆಂಗಳೂರಲ್ಲಿ ಮೋಸ್ಟ್ಲಿ. ಸೊ ನೋಡೋಣ ಏನೇನಾಗುತ್ತೆ, ಹೇಗೆ ಪಬ್ಲಿಸಿಟಿ ಮಾಡ್ತಾರೆ. ನನಗಂತೂ ತುಂಬ ಎಕ್ಸೈಟ್ ಆಗಿದ್ದಾನೆ ಫಿಲ್ಮ್ ನೋಡಲಿಕ್ಕೆ, ಯಶನ್ ನೋಡಿ ವಿಸಲ್ ಹಾಕ್ಲಿಕ್ಕೆ. ಅದೇ ಯಾರೋ ಒಬ್ರು ಹೇಳ್ತಿದ್ರು ಯಶಂದು ಆ್ಯಕ್ಟಿಂಗಲ್ಲಿ ವಿಶ್ವರೂಪಂ ನೀವು ನೋಡ್ತೀರಾ ಅಂತ. ಅಂದರೆ ಹಾಗೆ ಮಾಡಿದ್ದಾರೆ, ಫುಲ್ಲು ಆಲ್ ಇನ್ ಕೊಟ್ಟು ಬಿಟ್ಟಿದ್ದಾನೆ. ಅಂದರೆ ಅವರಿಗೂ ಈಗ KGF 1, KGF 2 ಆದಮೇಲೆ ಒಂದು ಸ್ಟ್ಯಾಂಡರ್ಡು ಅವ್ರು ಮಾಡಬೇಕಲ್ವಾ. ಅಂದರೆ ಈಗ ಅವ್ರಿಗೆ ಮನ್ಸು ಮಾಡಿದ್ರೆ ಹಣಕ್ಕೋಸ್ಕರ ಆದರೆ ಯಾವುದೋ ಬೇರೆ ಹೀರೋಗಳ ಥರ ಯಾವುದೋ ಎಲ್ಲ ಫಿಲ್ಮಿಗೆ ಓಕೆ ಅಂತ ಮಾಡಿಬಿಡ್ಬೋದಾಗಿತ್ತು. ಬಟ್ ಆ ಮನುಷ್ಯ ಹಾಗೆ ಮಾಡಿಲ್ಲ. ಸೊ ಅವನು ಒಂದು ಸ್ಟ್ಯಾಂಡರ್ಡ್ ಇದ್ದಾನೆ ಅಂದಮೇಲೆ ಅದರಿಂದ ಮೇಲ್ ಹೋಗಬೇಕು ಹೊರತು ಅದನ್ನು ಕೇಳಬಾರ್ದು ಅಂತ 4 ವರ್ಷ ಕೊಟ್ಟು ಫುಲ್ ಡೆಡಿಕೇಟ್ ಮಾಡಿ ಫಿಲ್ಮ್ ಅಂತ ತರ್ತಿದ್ದಾರೆ. ನೋಡೋಣ ಹೇಗಿರುತ್ತೆ, ಏನೇನು ಮಾಡಿದ್ದಾರೆ. ಪಿಕ್ಚರ್ ಕ್ವಾಲಿಟಿ, ವಿಜುವಲ್ಸ್ ಅಂತೂ ಸಖತ್ತಾಗಿದೆ. ಟ್ರೇಲರ್ ನೋಡಿದಾಗೆ ನೋಡಬೇಕು ಅದು ಸ್ಕ್ರೀನಲ್ಲಿ ಹೇಗೆ ಬಂದಿದೆ ಅಂತ ಎಲ್ಲ. ಸೊ ಏನಿಲ್ಲ, 26 ವೇಟಿಂಗ್ ಫಾರ್ 26 ಅಷ್ಟೇ. ಎಲ್ಲರೂ ಹೋಗಿ ಟಾಕ್ಸಿಕ್ ನೋಡಿ. ಹಾಗೆ ಟಾಕ್ಸಿಕ್ ಟ್ರೇಲರ್ ಬಗ್ಗೆ ಅಥವಾ ಟಾಕ್ಸಿಕ್ ಇಂಟರ್ವ್ಯೂಸ್ ಬಗ್ಗೆ, ಎಲ್ಲ ಆ್ಯಕ್ಟರ್ಸ್ ಇದೆಲ್ಲ ಇವೆಂಟ್ಸ್ ಬಗ್ಗೆ ಏನಾದರೂ ನಿಮ್ಮ ಒಪಿನಿಯನ್ ಇದ್ದರೆ ಇಲ್ಲಿ ಕಮೆಂಟ್ ಬಾಕ್ಸ್ ಇದೆ, ಕಮೆಂಟ್ ಮಾಡಿ. ಹಾಗೆ ಮುಂದೆ ಯಾವ್ಯಾವ ಥರ ವಿಡಿಯೋ ನಿಮ್ಗೆ ನೋಡಬೇಕು ಅನ್ನೋದು ಕಮೆಂಟ್ ಮಾಡ್ಬೋದು ನೀವು. ಹಾಗೆಯೇ ಸೊ ಇನ್ನು ಇದೇ ಥರದ ರ್ಯಾಂಡಮ್ ಟಾಪಿಕ್ಸ್ ಮೇಲೆ ವಿಡಿಯೋ ನಿಮ್ಗೆ ನೋಡಬೇಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ರ್ಯಾಂಡಮ್ ರಾಸ್ಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಧನ್ಯವಾದ.